ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ಇವತ್ತು BPL ಕಾರ್ಡ್ ಹೊಂದಿರುವಂತಹ ಕುಟುಂಬದವರಾಗಿರ್ಬೋದು, ಇವತ್ತು APL ಕಾರ್ಡ್ ಹೊಂದಿರುವಂತಹ ಕುಟುಂಬದಾಗಿರ್ಬೋದು, ಜೊತೆಗೆ ಇವತ್ತು ಬಡತನ ರೇಖೆಗಿಂತ ಕೆಳಗಿರುವಂತಹ ವರ್ಗದವರಿಗೆ ಇವತ್ತು ಕೇಂದ್ರ ಸರ್ಕಾರದ ಒಂದು ಯೋಜನೆ ಅಡಿಯಲ್ಲಿ, ಯಾಕಂದ್ರೆ ಇವತ್ತು ಶಿಕ್ಷಣವನ್ನ ಕಲ್ತಿರ್ತೀವಿ, ನಿರುದ್ಯೋಗಿ ಆಗಿದ್ದಿರ್ತೀವಿ. ಹಾಗಾಗಿ ಇವತ್ತು ನಿರುದ್ಯೋಗ ಯುವಕ ಅಥವಾ ಯುವತಿಯರಿಗೆ ಆಗಿರ್ಬೋದು, ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಇವತ್ತು ಕೇಂದ್ರ ಸರ್ಕಾರದ ಒಂದು ಯೋಜನೆ ಅಡಿಯಲ್ಲಿ JMC ಅಂತ ನಾವು ಹೇಳ್ತೀವಿ. ಈ ಒಂದು JMC ಯೋಜನೆ ಅಡಿಯಲ್ಲಿ ಇವತ್ತು ಜಾಬ್ ಕಾರ್ಡ್ ಅನ್ನ ನಾವು ಮಾಡಿಸ್ಕೊಂಡ್ರೆ ಇವತ್ತು MGNREGA ಅಂತೇಳಿ ಒಂದು ಜಾಬ್ ಕಾರ್ಡ್ ಬರುತ್ತೆ. ಈ ಒಂದು ಜಾಬ್ ಕಾರ್ಡ್ಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಪ್ರತಿದಿನ ಮತ್ತು ಪ್ರತಿ ತಿಂಗಳು ಕೂಡ ನೀವೇನ್ ಮಾಡಬಹುದು, ಇವತ್ತು ಕೇಂದ್ರ ಸರ್ಕಾರದ ಯೋಜನೆ ಅಡಿಯಿಂದ ಈ ಒಂದು ಜಾಬ್ ಕಾರ್ಡ್ ಅನ್ನ ಮಾಡಿಸ್ಕೊಂಡ್ರೆ ನಿಮ್ಗೆ ಪ್ರತಿದಿನ ಮತ್ತು ಪ್ರತಿ ತಿಂಗಳು ಒಂದಿಷ್ಟು ಹಣವನ್ನ ನೀವು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದಿಂದ ಒಂದು ಸಹಾಯವನ್ನ ಸಂಪೂರ್ಣವಾಗಿ ಪಡೆಯಬಹುದು. ಯಾವ ರೀತಿಯಾಗಿ ಈ ಒಂದು ಯೋಜನೆಗೆ ಅಂದ್ರೆ JMC ಯೋಜನೆಗೆ ನೀವು ಯಾವ ರೀತಿಯಾಗಿ ಇವತ್ತು MGNREGA ಒಂದು ಜಾಬ್ ಕಾರ್ಡ್ ಅನ್ನ ಯಾವ ರೀತಿಯಾಗಿ ಮಾಡಿಸ್ಕೊಂಡು ಇದರ ಒಂದು ಲಾಭವನ್ನ ಪಡೆಯಬಹುದು ಅನ್ನುವಂತಹ ವಿಧಾನವನ್ನ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದ್ದೇನೆ. ಯಾಕಂದ್ರೆ ಆಲ್ರೆಡಿ ಈ ಒಂದು ಯೋಜನೆ ಅಡಿಯಲ್ಲಿ ಲಾಭವನ್ನ ತಗೋತಾ ಇರ್ತಾರೆ. ಇನ್ ಕೆಲವೊಬ್ರು ಹೇಳ್ತಾರೆ, ಕೆಲವೊಬ್ರು ಆಜು ಬಾಜು ಇದ್ದವರೇ ನಮ್ಮನ್ನ ಹೇಳೋದಿಲ್ಲ, ಸುಮ್ ಕೂತಿರ್ತಾರೆ. ಅವ್ರು ತಾವ್ ಏನ್ ಮಾಡ್ಕೊಂಡಿರ್ತಾರೆ ಮಾಡ್ಕೊಂಡು ಬಾಜುದವ್ರಿಗೆ ಹೇಳೋದಿಲ್ಲ, ಏನವ್ರ ಮನೆಯಿಂದ ರೊಕ್ಕ ಕೊಡೋರಂಗ್ ಮಾಡ್ತಾರೆ ಕೆಲವೊಬ್ರು. ಯಾಕಂದ್ರೆ ಇವತ್ತು ಸರ್ಕಾರದ ಯೋಜನೆಗಳಾಗಿರುತ್ತೆ, ಸಾರ್ವಜನಿಕರಿಗೆ ಮುಟ್ಟಬೇಕಾಗುತ್ತೆ. ಕೆಲವರಿಗೆ ಗೊತ್ತಾಗಿ ಜಾಬ್ ಕಾರ್ಡ್ ಅನ್ನು ಮಾಡಿಸ್ಕೊಂಡು ಹಣವನ್ನ ಪಡಿತಾ ಇದ್ರೆ, ಇನ್ ಕೆಲವರಿಗೆ ಗೊತ್ತಿರೋದಿಲ್ಲ ಪಾಪ. ಅವರಿಗೂ ಕೂಡ ನಾವು ಹೇಳಿ ಸಹಾಯವನ್ನ ಮಾಡಿದ್ರೆ ಅವರಿಗೂ ಕೂಡ ಕಷ್ಟದ ಕಾಲದಲ್ಲಿ ಈ ಒಂದು ಯೋಜನೆ ಮುಖಾಂತರ ಬಹಳಷ್ಟು ಸಹಾಯವನ್ನ ಆಗಬಹುದು. ಓಕೆ, ಮೊದಲಿಗೆ ನಾವು ನೋಡೋದಾದ್ರೆ ಇದಕ್ಕೆ ಯಾವ ರೀತಿಯಾಗಿ ನಾವು ಇವತ್ತು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಜಾಬ್ ಕಾರ್ಡ್ ಅನ್ನ ಪಡಿಬೇಕು ಅನ್ನೋದನ್ನ ನಾವು ನೋಡೋದಾದ್ರೆ, ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನ ಸಂಪೂರ್ಣವಾಗಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ನೀವೇನ್ ಮಾಡ್ಬೇಕಾಗುತ್ತೆ, ಇಲ್ಲಿಂದ ಜಸ್ಟ್ ಟೈಪ್ ಮಾಡ್ಬೇಕು, ಯಾವುದು UMANNG ಅಂತ ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ಸಾಕು. ಸಂಪೂರ್ಣವಾಗಿ ನಿಮಗೆ ಈ ರೀತಿಯಾಗಿರುವಂತಹ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಕ್ಲಿಕ್ ಮಾಡಬಹುದು. ಓಕೆ, ನೋಡಬಹುದು ಸಂಪೂರ್ಣವಾಗಿ ನಮಗೆ ಈ ರೀತಿಯಾಗಿರುವಂತಹ ಒಂದು ವೆಬ್ಸೈಟ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಮೊದಲನೇ ವೆಬ್ಸೈಟ್ ಸಂಪೂರ್ಣವಾಗಿ ಕಾಣಿಸ್ತಾ ಇದೆ. ನಾವೇನ್ ಮಾಡ್ಬೇಕು, ಇದರ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡಬೇಕು. ಮಾಡಿದ ನಂತರ ನಮ್ಗೆ ಏನಾಗುತ್ತೆ, ಈ ರೀತಿಯಾಗಿರುವಂತಹ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ನನ್ನ ಒಂದು ಪೇಜ್ ಅಲ್ಲಿ ಕನ್ನಡದಲ್ಲಿ ನೋಡ್ಲಿಕ್ಕೆ ಅವಕಾಶ ಇದೆ. ಸಪೋಸ್ ನಿಮ್ಗೆ ಇಲ್ಲಿ ಇಂಗ್ಲಿಷ್ ಒಳಗೆ ಬರಾಕತ್ತಿತ್ತು ಅಂದ್ರೆ ನೀವೇನ್ ಮಾಡ್ಬೇಕು, ಕನ್ನಡ ಇರೋದನ್ನ ನೀವೇನ್ ಮಾಡಬಹುದು, ಅಥವಾ ಇಂಗ್ಲಿಷ್ ಇರೋದನ್ನ ಕನ್ನಡ ಮಾಡ್ಕೋಬಹುದು, ಕನ್ನಡ ಇರೋದನ್ನ ಇಂಗ್ಲಿಷ್ ಮಾಡಬಹುದು. ನಿಮ್ಗೆ ಯಾವ ಭಾಷೆಯಲ್ಲಿ ಅನುಕೂಲ ಆಗುತ್ತೆ ಆ ಒಂದು ಭಾಷೆಯಲ್ಲಿ ನೀವೇನ್ ಮಾಡಬಹುದು, ಈ ಒಂದು ವೆಬ್ಸೈಟ್ ಅನ್ನ ಸಂಪೂರ್ಣವಾಗಿ ಬದಲಾವಣೆನ ಮಾಡಬಹುದು. ಅವಾಗ ನೀವೇನ್ ಮಾಡ್ಬೇಕಾಗಿದೆ, ಇಲ್ಲಿಂದ ರಿಜಿಸ್ಟರ್ ಮತ್ತೆ ಲಾಗಿನ್ ಅಂತ ಕಾಣಿಸ್ತಾ ಇರುತ್ತೆ. ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಕೇವಲ 5 ನಿಮಿಷದಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಬಹುದು. ಇಲ್ಲಿ ಲಾಗಿನ್ ಅಂತ ಬರುತ್ತೆ. ನಾವು ಯಾವುದೇ ರೀತಿಯಿಂದ ಇಲ್ಲಿ ಲಾಗಿನ್ ಐಡಿಯನ್ನ ಮಾಡ್ಕೊಂಡಿಲ್ಲ, ಹೊಸದಾಗಿ ಲಾಗಿನ್ ಐಡಿಯನ್ನ ಮಾಡ್ಬೇಕಾಗುತ್ತೆ. ಅವಾಗ ನಾವೇನ್ ಮಾಡ್ಬೇಕು, ಇಲ್ಲಿಂದ ರಿಜಿಸ್ಟ್ರೇಷನ್ ಹಿಯರ್ ಅಂತ ಇರುತ್ತೆ. ಅಂದ್ರೆ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ತಾ ಇದೀವಿ ಅಂದ್ರೆ ರಿಜಿಸ್ಟರ್ ಹಿಯರ್ ಅಂತ ಇರುತ್ತೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ. ನಿಮ್ಮ ಒಂದು ರಾಜ್ಯ, ಯಾವ ರಾಜ್ಯದಿಂದ ಅರ್ಜಿಯನ್ನು ಸಲ್ಲಿಸ್ತಾ ಇದೀರಿ, ಕರ್ನಾಟಕ ಅಂತ ಬಂದಿರುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಕರ್ನಾಟಕ ಸೆಲೆಕ್ಷನ್ ಮಾಡ್ಕೊಂಡು ಇದರ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ನಾನು ಸಂಪೂರ್ಣವಾಗಿ ಮೊಬೈಲ್ ನಂಬರ್ ಹಾಕೋತಾ ಇದ್ದೇನೆ. ಓಕೆ, ಸಂಪೂರ್ಣವಾಗಿ ಒಂದು ಮೊಬೈಲ್ ನಂಬರ್ ಹಾಕಿದ ನಂತರ ಈ ಒಂದು ಮೊಬೈಲ್ ನಂಬರ್ಗೆ ಒಂದು OTP ವೆರಿಫಿಕೇಶನ್ ಗೋಸ್ಕರ ಕಳಿಸ್ಕೊಡ್ತಾರೆ. ರಿಜಿಸ್ಟರ್ ಮೇಲೆ ನೀವೇನ್ ಮಾಡಬಹುದು, ಕ್ಲಿಕ್ ಅನ್ನ ಮಾಡ್ಕೋಬಹುದು. ರಿಜಿಸ್ಟರ್ ಮೇಲೆ ಕ್ಲಿಕ್ ಅನ್ನು ಮಾಡ್ತಿದ್ದಾನೆ. ನಿಮ್ಮ ಮೊಬೈಲ್ ನಂಬರ್ಗೆ ಏನಾಗಿರುತ್ತೆ, ನೀವು ಕೊಟ್ಟಿರುವಂತಹ ಮೊಬೈಲ್ ನಂಬರ್ಗೆ ಸಂಪೂರ್ಣವಾಗಿ OTP ಬಂದಿರುತ್ತೆ. ಆ ಒಂದು OTP ಅನ್ನ ನೀವೇನ್ ಮಾಡಬೇಕು, ಇಲ್ಲಿ ಸಂಪೂರ್ಣವಾಗಿ ಹಾಕೋಬೇಕಾಗುತ್ತೆ. ಅದು ಯಾವ ರೀತಿಯಾಗಿ ಬಂದಿರುತ್ತೆ OTP, ಅದೇ ರೀತಿಯಾಗಿ ಹಾಕೊಂಡು ನೀವೇನ್ ಮಾಡಬೇಕು, ವೆರಿಫೈ OTP ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಮತ್ತೆ ಈ ಒಂದು ಸಮಯದ ಒಳಗಡೆ ನೀವೇನ್ ಮಾಡಬೇಕು, OTP ಅನ್ನ ಹಾಕೋಬೇಕಾಗಿರುವಂತದ್ದು. ಓಕೆ, ನಾನು ವೆರಿಫೈ OTP ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಓಕೆ, ವೆರಿಫೈ OTP ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ. ಎಂಟರ್ ನ್ಯೂ 6-digit ಪಿನ್ ಅಂತ ಬರುತ್ತೆ. ಅಂದ್ರೆ ನಾವು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಬೇಕು. ಅದು 6 ಅಂಕಿ ಒಳಗಿರುವಂತಹ ಒಂದು ಪಾಸ್ವರ್ಡ್ ಅನ್ನ ನೀವೇನ್ ಮಾಡಬೇಕು, ಅಂದ್ರೆ ಇದಕ್ಕೆ ಲಾಗಿನ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಅವಕಾಶ ಇದ್ದಿರುತ್ತೆ. ಹಾಗಾಗಿ ನೀವೇನ್ ಮಾಡಬೇಕು, ಒಂದು ಪಾಸ್ವರ್ಡ್ ಅನ್ನ ಸಂಪೂರ್ಣವಾಗಿ ಇಟ್ಕೋಬೇಕಾಗುತ್ತೆ. ಅಂದ್ರೆ 6 ಡಿಜಿಟಿನ ಒಂದು ಪಾಸ್ವರ್ಡ್ ಅನ್ನ ನೀವು ಇಲ್ಲಿ ಸಂಪೂರ್ಣವಾಗಿ ಇಟ್ಕೋಬೇಕಾಗಿರುವಂತದ್ದು. ಓಕೆ, ನಾನು 6 ಅಂಕಿಯ ಒಂದು ಪಾಸ್ವರ್ಡ್ ಅನ್ನ, ನಿಮ್ಗೆ ನೆನಪಿರುವಂತಹ ಒಂದು ಪಾಸ್ವರ್ಡ್ ಅನ್ನ ನೀವು ಮೇಲ್ಗಡೆ ಏನ್ ಪಾಸ್ವರ್ಡ್ ಹಾಕ್ತಿರೋ ಕೆಳಗಡೆನೂ ಕೂಡ ಅದೇ ಪಾಸ್ವರ್ಡ್ ಹಾಕಿ ಕೆಳಗಡೆ ನೆಕ್ಸ್ಟ್ ಕಾಣಿಸ್ತಾ ಇದೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ಸಂಪೂರ್ಣವಾಗಿ ನಾನು 6 ಡಿಜಿಟಿನ ಒಂದು ಪಿನ್ ಅನ್ನ ಸಂಪೂರ್ಣವಾಗಿ ಹಾಕಿದ ನಂತರ, ಅಂದ್ರೆ ನೆನಪಿರ್ಬೇಕು ನೀವು ಏನ್ ಹಾಕಿರ್ತೀರ ಅಂತ. ಓಕೆ, ಹಾಕಿದ ನಂತರ ನೀವೇನ್ ಮಾಡಬೇಕು, ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ನೋಡಬಹುದು ಲಾಗಿನ್ ಮಾಡ್ತಿದ್ದಾನೆ. ಈ ರೀತಿಯಾಗಿರುವಂತಹ ಒಂದು ಪೇಜ್ ಕೂಡ ನಮಗೆ ಸಂಪೂರ್ಣವಾಗಿ ಓಪನ್ ಆಗಿರುತ್ತೆ. ಇದರಲ್ಲಿ ನಿಮಗೆ ಯಾವ ಒಂದು ಸೇವೆಗಳು ಬೇಕಾಗಿದೆ, ಇನ್ಕಮ್ ಕಾಸ್ಟ್ ಆಗಿರಬಹುದು, ಬರ್ತ್ ಸರ್ಟಿಫಿಕೇಟ್ ಆಗಿರಬಹುದು, ಇನ್ನಿತರ ಬಹಳಷ್ಟು ಸೇವೆಗಳನ್ನು ಕೂಡ ನೀವೇನ್ ಮಾಡಬಹುದು, ಈ ಒಂದು ವೆಬ್ಸೈಟ್ ನ ಮುಖಾಂತರ ನೀವು ಕೂಡ ಏನ್ ಮಾಡಬಹುದು ಅಂದ್ರೆ ಪಡಿಲಿಕ್ಕೆ ಅವಕಾಶ ಇದ್ದಿರುತ್ತೆ. ಸಂಪೂರ್ಣವಾಗಿ ಲಾಗಿನ್ ಮಾಡ್ತಿದ್ದಾನೆ. ನಿಮ್ಮ ಒಂದು ಪ್ರೊಫೈಲ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ. ಇದರಲ್ಲಿ ನಾವೇನ್ ಮಾಡ್ಬೇಕಾಗಿರುವಂತದ್ದು, ಇವತ್ತು ಜಾಬ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರುವಂತದ್ದು, ಯಾವ ರೀತಿಯಾಗಿ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು
ಬಳಸಬೇಕು. ಮೊದಲಿಗೆ ನೀವು ಇಲ್ಲಿ 3 ಡಾಟ್ಸ್ ಮೇಲೆ ನೀವು ಕ್ಲಿಕ್ ಅಂದ್ರೆ 3 ಲೈನ್ ಕಾಣಿಸ್ತಾ ಇರತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ವ್ಯೂ ಆಲ್ ಸರ್ವಿಸ್ ಅಂತ ಬಂದಿರುತ್ತೆ. ನೀವು ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಇದರಲ್ಲಿ ಬರುವಂತಹ ಸೇವೆಗಳು ಮತ್ತೆ ಸರ್ವಿಸ್ ಗಳು ಕೂಡ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿರುವಂತಹ ಇಲಾಖೆ ಅಥವಾ ಮತ್ತೆ ಸೇವೆಗಳನ್ನು ಕೂಡ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನೋಡಬಹುದು. ಅಟಲ್ ಪಿಂಚಣಿ ಯೋಜನೆ ಆಗಿರ್ಬೋದು, ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಿರುವಾಗ ಆಗಿರ್ಬೋದು, ಎಲ್ಲವನ್ನು ಕೂಡ ನೀವೇನ್ ಮಾಡಬಹುದು ಈ ಒಂದು ವೆಬ್ಸೈಟ್ ಅಲ್ಲಿ ಸಂಪೂರ್ಣವಾಗಿ ನಿಮ್ಗೆ ನೋಡ್ಲಿಕ್ಕೆ ಮತ್ತೆ ಅದರ ಒಂದು ಲಾಭವನ್ನು ಕೂಡ ಪಡಿಲಿಕ್ಕೆ ಮತ್ತೆ ಎಲ್ಲ ತರದ ಒಂದು ಅವಕಾಶ ಕೂಡ ನಿಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಇನ್ನಿತರ ಬೇಕಾಗಿತ್ತು ಅಂದ್ರೆ ನೀವು ಇವುಗಳನ್ನ ಬಳಸ್ಕೋಬಹುದು. ಹಾಗಾದ್ರೆ ಇಲ್ಲ ಸರ್ ನನಗೆ ಇವತ್ತು ಜಾಬ್ ಕಾರ್ಡ್ಗೆ ಅಪ್ಲಿಕೇಶನ್ ಸಲ್ಲಿಸಬೇಕಾಗಿತ್ತು ಅಂದ್ರೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿಂದ ಸರ್ಚ್ ಫಾರ್ KYC ಅಂತ ಇದ್ದಿರುತ್ತೆ. ಆಧಾರ್ ಕಾರ್ಡ್ ಸರ್ವಿಸ್ ನಿಮ್ಗೆ ಏನ್ ಬೇಕಾಗಿದೆ ಆ ಒಂದು ಸರ್ವಿಸ್ ಅನ್ನ ನಾವು ಇಲ್ಲಿಂದ ಸರ್ಚ್ ಮಾಡಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು, ಜಸ್ಟ್ MG ಅಂತ ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ಸಾಕು. ಈ ರೀತಿಯಾಗಿರುವಂತ ಕೆಳಗಡೆ ನೋಡಬಹುದು MGNREG ಅಂತ ಬಂದಿರುತ್ತೆ. ನೀವೇನ್ ಮಾಡಬಹುದು ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಮಾಡಿದ ನಂತರ ಅದೇನಾಗುತ್ತೆ, ಪ್ಲೀಸ್ ಲಾಗಿನ್ ಆಕ್ಸೆಸ್ ಟು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ತಗೊಂಡು ಡಿಜಿ ಲಾಕರ್ ಗೆ ಹೋಗುತ್ತೆ. ಅವಾಗ ನೀವೇನ್ ಮಾಡಬಹುದು, ಡಿಜಿ ಲಾಕರ್ ಆಕ್ಸೆಸ್ ಇತ್ತು ಅಂದ್ರೆ ನೀವು ಆಕ್ಸೆಸ್ ಮಾಡಬಹುದು, ಇಲ್ಲ ಅಂದ್ರೆ ಲಾಗಿನ್ ಕೂಡ ಮಾಡ್ಕೋಬಹುದು. ಅವಾಗ ನಾನು ಏನ್ ಮಾಡ್ತೀನಿ, ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಮಾಡಿದ ನಂತರ ನಮ್ಮ ಒಂದು ಯೂಸರ್ ನೇಮ್ ಮೊಬೈಲ್ ನಂಬರ್ ಇಂದ ಡಿಜಿ ಲಾಕರ್ ನಾವು ತಗೋಬಹುದು. ನಾನು ಮೊಬೈಲ್ ನಂಬರ್ ಹಾಕೋತಾ ಇದ್ದೇನೆ. ಕೆಳಗಡೆ ಪಿನ್ ಇರುತ್ತೆ, ನೆನಪಿತ್ತು ಅಂದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಕೂಡ ನೀವೇನ್ ಮಾಡಬಹುದು ಸಪೋಸ್ ಪಿನ್ ಲೆಸ್ ಒಂದು ಅಥೆಂಟಿಕೇಶನ್ ಕೂಡ ಹೇಳ್ಬಹುದು. ಇಲ್ಲ ಸರ್ ಅಂದ್ರೆ ನೀವೇನ್ ಮಾಡಬಹುದು, ನ್ಯೂ ಯೂಸರ್ ಇತ್ತು ಅಂದ್ರೆ ಸೈನ್ ಅಪ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಹೊಸದಾಗಿನೇ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ಸೈನ್ ಅಪ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ. ಮಾಡಿದ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ ಕೂಡ ಸಂಪೂರ್ಣವಾಗಿ ಹಾಕೋಬೇಕಾಗುತ್ತೆ. ಮೊಬೈಲ್ ನಂಬರ್ಗೆ OTP ಬರುತ್ತೆ, ಅದನ್ನ ಜನರೇಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಫುಲ್ ನೇಮ್ ಹಾಕೋಬೇಕು, ಡೇಟ್ ಆಫ್ ಬರ್ತ್ ಹಾಕೋಬೇಕು, ಜೆಂಡರ್ ಹಾಕೊಳ್ಳಿ, ಯೂಸರ್ ನೇಮ್ ಮತ್ತೆ ಪಿನ್ ಆಗಿರ್ಬೋದು, ಕನ್ಫರ್ಮ್ ಪಿನ್ ಎಲ್ಲ ಇವೆಲ್ಲವನ್ನು ಕೂಡ ಹಾಕಿದ ನಂತರ ಸೈನ್ ಅಪ್ ಮೇಲೆ ಕ್ಲಿಕ್ ಅನ್ನ ಮಾಡಿದರೆ ಡಿಜಿ ಲಾಕರ್ ಕೂಡ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಓಪನ್ ಮಾಡ್ಕೋಬಹುದು. ಅಂದ್ರೆ ಡಿಜಿ ಲಾಕರ್ ಅಲ್ಲಿ ನಿಮ್ಮ ಎಲ್ಲ ತರದ ಒಂದು ದಾಖಲೆಗಳು ಕೂಡ ಸರ್ಕಾರದವರು ಏನ್ ಮಾಡ್ತಾರೆ, ಡಿಜಿ ಲಾಕರ್ ಒಳಗಡೆ ಅಪ್ಲೋಡ್ ಮಾಡಿ ಕೊಟ್ಟಿರ್ತಾರೆ. ನಿಮ್ಗೆ ಬೇಕಾದಾಗ ಆ ಒಂದು ದಾಖಲೆಗಳನ್ನ ತಗೊಂಡು ನೀವು ಬಳಸ್ಕೋಬಹುದು. ಓಕೆ, ನಾನು ಸಂಪೂರ್ಣವಾಗಿ ಇದೆಲ್ಲವನ್ನು ಕೂಡ ಹಾಕಿದ ನಂತರ ಇಲ್ಲಿಂದ ಸೈನ್ ಅಪ್ ಮಾಡ್ಕೋತಾ ಇದ್ದಾನೆ. ಅವಾಗ ನೀವೇನ್ ಮಾಡಬಹುದು ಅಂದ್ರೆ ಮೇಲ್ಗಡೆ ಸರ್ಚ್ ಫಾರ್ ಅಂತ ಕೀಸ್ ಅಂತ ನಾವೇನ್ ಮಾಡಬಹುದು, ಇಲ್ಲಿಂದ ಏನ್ ಮಾಡಬಹುದು MG ಅಂತ ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ನೀವೇನ್ ಮಾಡಬಹುದು, ಇಲ್ಲಿಂದ ಒಂದು ಡಿಗ್ರಿ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತೆ ಇಲ್ಲಿಂದ ನೋಡಬಹುದು, ಇಲ್ಲಿಂದ ಕಾಣಿಸ್ತಾ ಇದೆ MG ಅಂದ್ರೆ ನರೇಗಾ ಅಂತ. MG ನರೇಗಾ ಅಂತ ನಾವು ನೋಡ್ತಾ ಇದೀವಿ. ರೂರಲ್ ಒಂದು ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಗ್ರಾಮ ಪಂಚಾಯತ್ ಅಂತ ಇದ್ದಿರುತ್ತೆ. ನೀವು ಇದರ ಮೇಲೂ ಕೂಡ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಅಪ್ಲಿಕೇಶನ್ ಇಶ್ಯೂ ಫಾರ್ ದ ಜಾಬ್ ಕಾರ್ಡ್ ಅಂತ ಇದ್ದಿರುತ್ತೆ, ಇದರ ಮೇಲೂ ಕೂಡ ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು. ಮತ್ತೆ ಇಲ್ಲಿ ಇನ್ನಿತರ ಬಹಳಷ್ಟು ಕೂಡ ಯೋಜನೆಗಳು ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಇದರಲ್ಲಿ ಯಾವ್ದು ಬೇಕಾದನ್ನ ನೀವು ಉಪಯೋಗಿಸ್ಕೊಳ್ಳಿಕ್ಕೆ ಅವಕಾಶ ಇದ್ದಿರುತ್ತೆ. ನನ್ಗೆ ಏನ್ ಮಾಡ್ಬೇಕಾಗಿದೆ, ಇದರಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ರೆ ಇದು ಡಾಕ್ಯುಮೆಂಟ್ಸ್ ಒಳಗೆ ಹೋಗುತ್ತೆ. ಓಕೆನಾ, ಇದರ ಮೇಲೆ ಹೋದಾಗ ನನಗೆ ಈ ರೀತಿಯಾಗಿ ಬರ್ತಾ ಇರುವಂತದ್ದು, ನನಗೆ ಆಲ್ರೆಡಿ ಈ ಒಂದು ಜಾಬ್ ಕಾರ್ಡ್ ಅನ್ನ ಒಂದು ಡಿಜಿ ಲಾಕರ್ ಒಳಗಡೆಯಿಂದ ಡೌನ್ಲೋಡ್ ಮಾಡ್ಕೊರಿ ಅಂತ ಒಂದು ಡಿಜಿ ಲಾಕರ್ ಒಂದು ಪ್ರೊಫೈಲ್ ಕೂಡ ಇಲ್ಲಿ ಸಂಪೂರ್ಣವಾಗಿ ಓಪನ್ ಆಗಿರುವಂತದ್ದು. ನಿಮಗೆ ಡೈರೆಕ್ಟ್ ಆಗಿ ಡಿಜಿ ಲಾಕರ್ ಅಂತ ಬಂದಿರತ್ತೆ. ಅದನ್ನ ನಿಮ್ಮ ಒಂದು ಮೊಬೈಲ್ ನಂಬರ್ ಅಥವಾ ಕೆಳಗಡೆ ಸೈನ್ ಇನ್ ಅಂತ ಬಂದಿರುತ್ತೆ, ಅಲ್ಲಿಂದಾನು ಕೂಡ ನೀವೇನ್ ಮಾಡಬಹುದು, ಆ ಒಂದು ಡಿಜಿ ಲಾಕರ್ ಕಡೆಯಿಂದ ನಿಮ್ಮ ಆಲ್ರೆಡಿ ನೀವೇನಾದ್ರೂ ಮಾಡಿಸ್ಕೊಂಡಿದ್ರೆ ಒಂದು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರುತ್ತೆ. ಇಲ್ಲ ಸರ್ ನಾನು ಮಾಡಿಸ್ಕೊಂಡೇ ಇಲ್ಲ, ಈಗ ಮಾಡಿಸ್ಬೇಕಾಗಿತ್ತು ಅಂದ್ರೆ ಒಂದು ಹೊಸ ವೆಬ್ಸೈಟ್ ಗೆ ಹೋಗ್ಬೇಕು. ಇಲ್ಲಿಂದ ನ್ಯೂ ಟ್ಯಾಬ್ ಓಪನ್ ಮಾಡ್ಕೊಂಡು ನೀವೇನ್ ಮಾಡಬೇಕು ಅಂದ್ರೆ ಇಲ್ಲಿಂದ ಪಂಚಾಯತ್ ಕಾರ್ಡ್ ಅಂತ ನೀವು ಅಷ್ಟೇ ಟೈಪ್ ಮಾಡ್ಕೋಬೇಕು. ಪಂಚಾಯತ್ ಕಾರ್ಡ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ಇವತ್ತು ಇನ್ನೊಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಪಂಚಾಯತ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬಹುದು, ಅಥವಾ ಇಲ್ಲಿಂದ ಮಹಾತ್ಮ ಗಾಂಧಿ ನರೇಗಾ ಅಂತ ಇದ್ದಿರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ನೀವೇನ್ ಮಾಡಬಹುದು ಅಂದ್ರೆ ಮೊಬೈಲ್ ಫೋನ್ ನಲ್ಲಿ ಕೂಡ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ನೀವೇನ್ ಮಾಡಬಹುದು, ಆ ಒಂದು ಕಾರ್ಡ್ ಕೂಡ ಸಂಪೂರ್ಣವಾಗಿ ಮಾಡಿಸ್ಕೋಬಹುದು. ಜೊತೆಗೆ ಇಲ್ಲಿಂದ ನೀವು ಯಾವ ಒಂದು ಜಿಲ್ಲೆಯಿಂದ ಇದ್ದೀರೋ ನಿಮ್ಮ ಒಂದು ಜಿಲ್ಲೆಯನ್ನು ಕೂಡ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋಬೇಕು. ಯಾವ ಜಿಲ್ಲೆಯಿಂದ ನೀವು ಇದ್ದೀರಿ ಆ ಒಂದು ಜಿಲ್ಲೆಯನ್ನು ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಳ್ಳಿ. ಮಾಡಿದ ನಂತರ ಈ ರೀತಿಯಾಗಿ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗಿರುತ್ತೆ. ಓಪನ್ ಆದ ನಂತರ ನಾವೇನ್ ಮಾಡಬೇಕು, ಇಲ್ಲಿಂದ ಡಾಟಾ ಎಂಟ್ರಿ ಅಂತ ಇದ್ದಿರುತ್ತೆ, ನೀವು ಡಾಟಾ ಎಂಟ್ರಿ ಮೇಲೆ ಕ್ಲಿಕ್ ಅನ್ನು ಮಾಡ್ಕೋಬಹುದು. ಮಾಡಿದ ನಂತರ ಡಾಟಾ ಎಂಟ್ರಿ ಮೇಲೆ ಕ್ಲಿಕ್ ಅನ್ನು ಮಾಡಿದ ನಂತರ ಈ ರೀತಿಯಾಗಿರುವಂತಹ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇದನ್ನ ಲಾಗಿನ್ ಮಾಡ್ಕೋಬೇಕಾಗಿರುವಂತದ್ದು. ಸರ್ ನನಗೆ ಲಾಗಿನ್ ಐಡಿ ನನ್ನ ಕಡೆ ಇಲ್ಲ ಅಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಇದನ್ನ ಸಪೋಸ್ ಗ್ರಾಮ ಪಂಚಾಯತಿಯಲ್ಲಿ ಈ ಒಂದು ಲಾಗಿನ್ ಐಡಿ ಸಿಗುತ್ತೆ, ಅವ್ರ ಕಡೆಯಿಂದಾನು ಕೂಡ ನೀವೇನ್ ಮಾಡಬಹುದು, ಈ ಒಂದು ಕಾರ್ಡ್ ಅನ್ನ ಸಂಪೂರ್ಣವಾಗಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರುತ್ತೆ. ಈಗ ಸಪೋಸ್ ನಾನು ಹೋಮ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಅದನ್ನ ಅಲ್ಲಿ ನೀವು ಒಂದು ಆಧಾರ್ ಕಾರ್ಡ್ ತಗೊಂಡು ಹೋಗ್ಬೇಕು, ರೇಷನ್ ಕಾರ್ಡ್ ತಗೊಂಡು ಹೋಗ್ಬೇಕು. ಇಲ್ಲಿಂದ ಲಾಗಿನ್ ಆಪ್ಷನ್ಸ್ ಕೊಟ್ಟಿರ್ತಾರೆ, ಡಾಟಾ ಎಂಟ್ರಿ ಲಾಗಿನ್ ಅಂತ ಇದ್ದಿರುತ್ತೆ, ಅಥವಾ ಇಲ್ಲಿಂದ ಡೆಮೋ ಒಂದು ಡಾಟಾ ಎಂಟ್ರಿ ಲಾಗಿನ್ ಅಂತ ಇದ್ದಿರುತ್ತೆ. ನೀವು ಯಾವ್ದಾದ್ರು ಒಂದು ಇದರಲ್ಲಿ ಲಾಗಿನ್ ಅನ್ನ ಮಾಡ್ಕೋಬಹುದು. ಇವತ್ತು ಡಾಟಾ ಎಂಟ್ರಿ ಲಾಗಿನ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಏನಾಗ್ತಾ ಇರುತ್ತೆ ಅಂದ್ರೆ ನೀವು ಡಾಟಾ ಎಂಟ್ರಿ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಸಂಪೂರ್ಣವಾಗಿ ಇಲ್ಲಿ ಏನಾಗ್ತಾ ಇರುತ್ತೆ,
ಇಲ್ಲಿಂದ ನೀವು ಅಂದ್ರೆ ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಸಪೋಸ್ ನೀವೇನ್ ಮಾಡ್ಬೋದು ಅಂದ್ರೆ ಲಾಗಿನ್ ಐಡಿ ಪಾಸ್ವರ್ಡ್ ಇತ್ತು ಅಂದ್ರೆ ನೀವೇನ್ ಮಾಡ್ಬೋದು ಲಾಗಿನ್ ಮಾಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಓಕೆನಾ, ಈ ರೀತಿಯಾಗಿ ಲಾಗಿನ್ಸ್ ಗಳನ್ನು ಕೂಡ ನೀವೇನ್ ಮಾಡ್ಬೋದು ಲಾಗಿನ್ ಮಾಡ್ಕೋಬಹುದು. ಇಲ್ಲ ಸರ್ ಲಾಗಿನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಕೂಡ ನೀವೇನ್ ಮಾಡ್ಬೋದು ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಹೋಗಿ ನಾನು ಹೇಳಿರುವಂತಹ ಈ ಒಂದು ಜಾಬ್ ಕಾರ್ಡಿಗೆ ಅಪ್ಲಿಕೇಶನ್ ಸಲ್ಲಿಸಿ ನೀವೇನ್ ಮಾಡ್ಬೋದು ಅಂದ್ರೆ ಇದರ ಒಂದು ಜಾಬ್ ಕೂಡ ಸಂಪೂರ್ಣವಾಗಿ ಪಡಿಬಹುದು. MGNREAGA ಆಕ್ಟ್ ಅಂತೇಳಿ ಇದರ ಬಗ್ಗೆ ನಾವು ಸಂಪೂರ್ಣವಾಗಿ ಕೆಲವೊಂದಿಷ್ಟು ಮಾಹಿತಿ ಕೂಡ ನೋಡ್ಬೇಕಾಗಿತ್ತು. ಅಂದ್ರೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಸಂಪೂರ್ಣವಾಗಿ ಒಂದು PDF ಕೂಡ ಸಂಪೂರ್ಣವಾಗಿ ಇದ್ದಿರತ್ತೆ. ಬಳಸ್ಕೋಬೇಕಾಗಿತ್ತು ಅಂದ್ರೆ ಜಾಬ್ ಕಾರ್ಡ್ ಇದ್ದವರಿಗೆ ಮಾತ್ರ ಆ ಒಂದು ಹಣವನ್ನ ಬರುತ್ತೆ. ಜಾಬ್ ಕಾರ್ಡ್ ಇಂದ ಅವರು ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಆ ಒಂದು ಹಣವನ್ನ ನಾವು ತಗೋಬೇಕಾಗಿರುವಂತದ್ದು. ಮತ್ತೆ ಹೆಚ್ಚಿನ ಮಾಹಿತಿಗಾಗಿ ನೀವೇನ್ ಮಾಡಬಹುದು ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಗ್ರಾಮ ಪಂಚಾಯತಿಗೆ ಹೋಗಿ ನೀವೇನ್ ಮಾಡಬಹುದು ಈ ಒಂದು ಜಾಬ್ಗೆ ಈ ಒಂದು ಆ ಒಂದು ಕಾರ್ಡ್ಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ನೀವೇನ್ ಮಾಡಬಹುದು ಒಂದು ಕಾರ್ಡ್ ಅನ್ನ ಸಂಪೂರ್ಣವಾಗಿ ಪಡಿಬಹುದು. ಮತ್ತೆ ಇಲ್ಲಿಂದಾನು ಕೂಡ ಸರ್ವಿಸ್ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ನೀವು ಕೂಡ ಏನ್ ಮಾಡಬಹುದು ಅಂದ್ರೆ ಸಪೋಸ್ ಇಲ್ಲಿಂದಾನೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಸರ್ ಅಂದ್ರೆ ವ್ಯೂ ಸರ್ವಿಸ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಎಲ್ಲಿಂದ ಮಾಡಬಹುದು ಅಂದ್ರೆ ಜಸ್ಟ್ ಫಾರ್ ದ ಇಲ್ಲಿ ಎಲ್ಲ ತರದ ಒಂದು ಡೀಟೇಲ್ಸ್ ಮತ್ತೆ ಎಲ್ಲ ತರದ ಇಲಾಖೆಗಳು ಸಿಗುತ್ತೆ. ಆಧಾರ್ ಕಾರ್ಡ್ ಸಂಬಂಧಪಟ್ಟಿರುವ ಹಾಗೆ ಎಲ್ಲ ತರ ನೋಡಬಹುದು. ಸಪೋಸ್ ನಾನು ಇಲ್ಲಿಂದ ಸರ್ಚ್ ಡಿಪಾರ್ಟ್ಮೆಂಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತಾ ಅದನ್ನ MG ಅಂತ ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ಇಲ್ಲಿ ನಾಟ್ ಒಂದು ಡಿಪಾರ್ಟ್ಮೆಂಟ್ ಫೋನ್ ಅಂತ ಬರ್ತಾ ಇದೆ ಅಂದ್ರೆ ಇಲ್ಲಿ ನಿಮ್ಗೆ ಸರ್ಚ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದೆ. ಇವಾಗ ನಾವೇನ್ ಮಾಡಬಹುದು ಇಲ್ಲಿಂದ ಜಸ್ಟ್ MG ಅಂತ ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ಬತ್ತು ಅಂದ್ರೆ ನಾವು ಕೂಡ ಏನ್ ಮಾಡಬಹುದು ಡೈರೆಕ್ಟ್ ಆಗಿ ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಇವತ್ತೆಲ್ಲ ನಾಳೆ ನಿಮ್ಮ ಮೊಬೈಲ್ ಫೋನ್ ನಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸುವಂತ ಅವಕಾಶವನ್ನ ಬಿಡಬಹುದು. ದಯವಿಟ್ಟು ಹತ್ತಿರದಲ್ಲಿರುವಂತಹ ಗ್ರಾಮ ಪಂಚಾಯತಿಗೆ ಹೋಗಿ ಈ ಒಂದು ಕಾರ್ಡ್ ಅನ್ನ ಮಾಡಿಸ್ಕೊಂಡ್ರೆ ನೀವು ಕೂಡ ಪ್ರತಿದಿನ ಮತ್ತೆ ಪ್ರತಿ ತಿಂಗಳು ಒಂದು ಜಾಬ್ ಕಾರ್ಡ್ ಮುಖಾಂತರ ಒಂದು ಹಣವನ್ನ ಸಂಪೂರ್ಣವಾಗಿ ಪಡಿಬಹುದು. ವೀಕ್ಷಕರೇ, ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದ್ದೆ ಅಂತ ಅನ್ಕೋತಾ ಇದೀನಿ. ನಿಮ್ಮ ಗ್ರಾಮ ಪಂಚಾಯತಿಗೆ ಹೋಗಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲಿ ಒಂದು ಜಾಬ್ ಕಾರ್ಡ್ ಅನ್ನ ಮಾಡಿಸ್ಕೊಂಡ್ರೆ ಮನೆಯಲ್ಲಿರುವಂತಹ ಎಲ್ಲ ಸದಸ್ಯರು ಮಾಡಿಸ್ಕೊಳ್ಳಿ. ಅದಾದ ನಂತರ ಇಡೀ ಗ್ರಾಮ ಪಂಚಾಯತಿ ಅವರೇ ನಿಮ್ಮ ಮನೆಗೆ ಬಂದು ನಿಮ್ಮ ಕಾರ್ಡ್ ಗಳನ್ನ ಉಪಯೋಗಿಸಿಕೊಂಡು ಒಂದು ಹಣವನ್ನ ತಗೋತಾ ಇರ್ತಾರೆ. ನಿಮ್ಗೂ ಕೂಡ ಕೈ ತುಂಬಾ ಹಣ ಕೊಡ್ತಾರೆ. ಸಾಕಲ್ಲ ಅಷ್ಟೇ, ಅಂದ್ರೆ ಪ್ರತಿದಿನ ಕೆಲಸ ಕೊಡಬೇಕಾಗಿರುತ್ತೆ. ಬಟ್ ಅವರು JCB ಮತ್ತೆ ಅವುಗಳನ್ನ ತಗೊಂಡು ಕೆಲಸ ಮಾಡಿಸ್ಕೊಂಡಿರ್ತಾರೆ. ಇದು ಎಲ್ಲ ಕಡೆ ನಡೆಯುವಂತ ಒಂದು ಕಾರ್ಯ ಅಂತಾನು ಕೂಡ ಹೇಳ್ಬೋದು. ಯಾಕಂದ್ರೆ ಈಗ ಹೊರಗಡೆ ಹೋಗಿ ಕೆಲಸ ಮಾಡಿ ಒಂದು ಹಣ ತಗೊಳ್ಳೋದೇನೈತಲ್ಲ ಅದು ಬಹಳಷ್ಟು ಕೆಲವರಿಗೆ ಆಗತ್ತೆ, ಕೆಲವರಿಗೆ ಆಗೋದಿಲ್ಲ. ಹಾಗಾಗಿ ನೀವೇನ್ ಮಾಡ್ಬೋದು ಈ ಒಂದು ಮಹಾತ್ಮ ಗಾಂಧಿ ನರೇಗಾ ಕಾರ್ಡ್ ಅನ್ನ ಮಾಡಿಸ್ಕೊಂಡು ಸರ್ಕಾರದಿಂದ ಒಂದು ಲಾಭವನ್ನ ಸಂಪೂರ್ಣವಾಗಿ ಪಡಿಬಹುದು. ವೀಕ್ಷಕರೇ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.